ರಾಜ್ಯದ ಹಲವೆಡೆ ರಾತ್ರಿ ಇಡೀ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಮಂಡ್ಯ ಜಿಲ್ಲೆಯ ಹಲವೆಡೆ ಅವಾಂತರವೇ ಸೃಷ್ಟಿಯಾಗೋಗಿದೆ. ಮಂಡ್ಯದ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ಗೆ ಜಲ ದಿಗ್ಬಂಧನ ಈಗ ಆಗಿದೆ. ಶಾಲಾ ಮೈದಾನ, ಶಾಲಾ ವಾಹನ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಸ್ಕೂಲ್ಗೆ ರಜೆ ಘೋಷಣೆ ಮಾಡಿದ್ದಾರೆ ಆಡಳಿತ ಮಂಡಳಿ. ನಗರದ ಬಿಡಿ ಕಾಲೋನಿಯಲ್ಲೂ ವಾಹನಗಳು ಜಲಾವೃತವಾಗಿದೆ. ಮನೆಯಿಂದ ಹೊರಬರಲಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಜನರು ಪರದಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಂಭವಿಸಿರುವಂಥ ಅವಘಡ ಇದು. ಮಂಡ್ಯ ಜಿಲ್ಲೆಯ ಹಲವೆಡೆ ಮಳೆಯ ಅವಾಂತರ, ನಾಲೆಗಳ ಏರಿ ಒಡೆದು ಹೋಗಿ ಉಕ್ಕಿ ಹರಿದು ಬಿಟ್ಟಿದೆ ನೀರು. ಇದು ನೋಡ್ತಾ ಇದೀವಲ್ಲ, ಮಂಡ್ಯದ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ಗೆ ಜಲ ದಿಗ್ಬಂಧನ. ಈಗ ಅಲ್ಲಿ ಜಾಗನೇ ಇಲ್ಲ, ಸ್ಕೂಲ್ಗೆನೆ ಜಲ ದಿಗ್ಬಂಧನ ಆಗಿದೆ. ಶಾಲೆಯ ಆಟದ ಮೈದಾನ, ಶಾಲೆಯ ವಾಹನ ಎಲ್ಲ ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ನೋಡಿ, ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್. ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆ ನೋಡಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಅಲ್ಲಿ ಅಂದರೆ ಯಾರು ಹೋಗೋಕ್ಕೆ ಆಗಲ್ಲ. ಶಾಲೆಗೆ ಜಲ ದಿಗ್ಬಂಧನ, ಶಾಲೆ ಒಳಗಡೆ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಈಗ ಇಲ್ಲಿ. ಇನ್ನು ಇದೇ ಜೆಎಸ್ಎಸ್ ಪಬ್ಲಿಕ್ ಶಾಲೆಯ ಪರಿಸ್ಥಿತಿಯ ಬಗ್ಗೆ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ರಾತ್ರಿ ಮಂಡ್ಯ ಜಿಲ್ಲೆಯಾದ್ಯಂತಹ ಸುರಿದಂತಹ ಧಾರಾಕಾರ ಮಳೆಗೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮಂಡ್ಯ ನಗರದ ಬಿಡಿ ಕಾಲೋನಿಯಲ್ಲಿ ಇದೀಗ ಶಾಲೆಯೊಂದಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿರುವಂಥದ್ದು. ಸದ್ಯ ಬಿಡಿ ಕಾಲೋನಿಯಲ್ಲಿರುವಂತಹ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ ಮುಂಭಾಗ ನಾನಿದ್ದೇನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಈ ಒಂದು ಶಾಲೆಗೆ ಇದೀಗ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಮೈದಾನವೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಗೇಟ್ನ ಅರ್ಧ ಭಾಗ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ವಾಹನಗಳು ಕೂಡ ಟೈರು ಕಾಣದಂತೆ ಮುಳುಗಡೆ ಆಗಿರುವಂಥದ್ದು. ಮಂಡಿ ಉದ್ದ ನೀರು ಇದೀಗ ಈ ಒಂದು ಸ್ಥಳದಲ್ಲಿ ತುಂಬಿದೆ. ಸದ್ಯ ರಾತ್ರಿ ಈ ಒಂದು ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿತ್ತು. ಇದೀಗ ಮಂಡಿಯುದ್ದ ನೀರು ಕೂಡ ಈಗಲೂ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು. ಯಾವಾಗ ಇಲ್ಲಿ ಏನು ಶಾಲೆಗೆ ಜಲ ದಿಗ್ಬಂಧನ ಏರ್ಪಡ್ತು, ತಕ್ಷಣವೇ ಎಚ್ಚೆತ್ತಂತಹ ಶಾಲಾ ಆಡಳಿತ ಮಂಡಳಿ ರಜೆಯನ್ನ ಘೋಷಣೆ ಮಾಡಿದೆ. ಅವರ ಪೋಷಕರಿಗೂ ಕೂಡ ತಿಳಿಸಿರುವಂಥದ್ದು. ಅಂದ್ರೆ ಇವತ್ತು ಶಾಲೆಗಳಿಗೆ ಮಕ್ಕಳು ಬರುವುದು ಬೇಡ ಎಂಬ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಜೆಯನ್ನ ಘೋಷಣೆ ಮಾಡಿ ಸಂಪೂರ್ಣವಾಗಿ ಈ ಒಂದು ನೀರು ಕಡಿಮೆ ಆಗುವವರೆಗೂ ಕೂಡ ಶಾಲೆ ಓಪನ್ ಇರಲ್ಲ ಎಂಬ ಒಂದು ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಶಾಲೆ ಎದುರು ಭಾಗದ ಮನೆಗಳಿಗೂ ಕೂಡ ಜಲ ದಿಗ್ಬಂಧನ ಏರ್ಪಟ್ಟಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಶಾಲೆಗೆ ಯಾರೂ ಕೂಡ ಹೋಗಲು ಆಗದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಕೆಲವೊಂದಷ್ಟು ಸಿಬ್ಬಂದಿಗಳೇನು ಭದ್ರತಾ ಸಿಬ್ಬಂದಿಗಳಿದ್ರು, ಅವರು ಈ ಒಂದು ಶಾಲೆಯ ಕಟ್ಟಡ ಒಳಗೆ ಒಳಭಾಗದಲ್ಲೇ ಇರುವಂಥದ್ದು. ಅವರು ಕೂಡ ಹೊರಬರಲು ಆಗದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಒಂದು ಕಡೆ ಇದು ಶಾಲೆಯ ಒಂದು ಪರಿಸ್ಥಿತಿ ಆದ್ರೆ ಎದುರುಗಡೆಯ ಮನೆಗಳ ಪರಿಸ್ಥಿತಿಯು ಕೂಡ ಅದೇ ಆಗಿರುವಂಥದ್ದು. ಅಂದ್ರೆ ಒಂದಷ್ಟು ಮನೆಗಳಿಗೆ ಇದೀಗ ನೀರು ಜಲ ದಿಗ್ಬಂಧನವನ್ನ ಏರಿದೆ. ಆ ನಿಟ್ಟಿನಲ್ಲಿ ಮನೆಯಿಂದ ಹೊರಬರಲು ಆಗದಂತಹ ನಿವಾಸಿಗಳು ಮನೆಯಲ್ಲೇ ಕುಳಿತಿರುವಂತಹ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ವ್ಯಕ್ತಿಯೊಬ್ಬರು ಕೆಲಸಕ್ಕೂ ಕೂಡ ಹೋಗಲು ಆಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯಲ್ಲಿಯೇ ಅವರು ಕೂಡ ಕುಳಿತಿರುವಂಥದ್ದು. ಯಾಕೆಂದ್ರೆ ಈ ಒಂದು ಮನೆಯ ಸುತ್ತಲೂ ಕೂಡ ನೀರು ಆವರಿಸಿದೆ. ಆ ನಿಟ್ಟಿನಲ್ಲಿ ಎಲ್ಲಿಗೂ ಕೂಡ ಹೋಗಲು ಆಗದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಇದುವರೆಗೂ ಕೂಡ ಅಧಿಕಾರಿಗಳು ಮಾತ್ರ ಬಂದಿಲ್ಲ. ಇನ್ನು ಆ ಒಂದು ಮನೆಯ ಜೊತೆಗೆ ಒಂದಷ್ಟು ವಾಹನಗಳು ಕೂಡ ಮುಳುಗಡೆ ಆಗಿದೆ. ಏನು ಮಳೆಯ ನೀರಿನಲ್ಲಿ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಸದ್ಯ ಇದುವರೆಗೂ ಈ ಒಂದು ಸ್ಥಳಕ್ಕೆ ಅಧಿಕಾರಿಗಳಾಗ್ಲಿ ಯಾರೂ ಕೂಡ ಬಂದಿಲ್ಲ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಬಂದು ಅವರಿಗೆ ಒಂದು ಧೈರ್ಯ ತುಂಬುವಂಥದ್ದು, ಅವರಿಗೆ ಆಹಾರವನ್ನು ಒದಗಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಆ ಒಂದು ಕೆಲಸವೂ ಕೂಡ ಸದ್ಯಕ್ಕೆ ಆಗ್ತಾ ಇಲ್ಲ. ಈ ಒಂದು ಬಿಡಿ ಕಾಲೋನಿಯಲ್ಲಿ ಹತ್ತಾರು ಮನೆಗಳು ಇದೀಗ ಮುಳುಗಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಶಾಲೆಗಳಿಗೆ ಮತ್ತೆ ರಸ್ತೆಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.